Hello, welcome to our channel. Today we will learn about the part second of the lesson Sound of Music. It is about the Shahanai of Bismillah Khan. Do you know these peoples? What instruments do they play? Here they given us so many images. They are playing the different instruments. Here is the instrument is tabla and here is a Bismillah Khan. He is playing a Shahanai. So many musicians we hear they are playing the different instruments. Think of the Shahnai, and the first thing you will probably imagine is a wedding or a similar occasion or function. ನಾವು ಶಹನಾಯಿಯನ್ನು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದರೆ ಕಾಮನ್ಲಿ ಯೂಸ್ ಇನ್ ಅ ವೆಡ್ಡಿಂಗ್, ಮೇನ್ಲಿ ವೆಡ್ಡಿಂಗ್ಗಳು ಯೂಸ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ಡಿಫ್ರೆಂಟ್ ಫಂಕ್ಷನ್ಸ್ಗಳು ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ವುಡ್ ಪ್ರೊಬಾಬ್ಲಿ ಬಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ದ ಶಹನಾಯಿ ಮೇಸ್ಟ್ರ್ ಪ್ಲೇಯಿಂಗ್ ದಿಸ್ ಇನ್ಸ್ಟ್ರೂಮೆಂಟ್ಸ್. ಈ ಇನ್ಸ್ಟ್ರೂಮೆಂಟನ್ನು ಪ್ಲೇ ಮಾಡಿ ಇದನ್ನು ತೆಗೆದುಕೊಂಡು ಬಂದವರು, ನಮ್ಮನ್ನೆಲ್ಲ ಪರಿಚಯಿಸಿದವರು, ಆ ಇನ್ಸ್ಟ್ರೂಮೆಂಟ್ಸನ್ನು ನಮಗೆಲ್ರಿಗೂ ಪರಿಚಯಿಸಿದವರು ಯಾರಪ್ಪ ಅಂತಂದರೆ ಬಿಸ್ಮಿಲ್ಲಾ ಖಾನ್ ಅಂತ ಹೇಳ್ಬೋದು. Emperor Aurangzeb banned the playing of musical instruments called pungi in the royal residence for it had a shrill unpleasant sound. ಎಂಪರರ್ ಔರಂಗಜೇಬ್ ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆದಂಥ ಪುಂಗಿ ಅವ್ರ ರಾಯಲ್ ಪ್ಯಾಲೇಸ್ ಅವರ ಒಂದು ಅರಮನೆಯೊಳಗೆ ಇದನ್ನು ಬಾರಿಸ್ತಿದ್ರು, ಅದನ್ನೇ ಬ್ಯಾನ್ ಮಾಡ್ತಾರೆ. ವಾಯ್, ಎದಕ್ಕೆ ಬ್ಯಾನ್ ಮಾಡ್ತಾರಪ್ಪ ಅಂತಂದರೆ ಬಿಕಾಸ್ ಇಟ್ ಪ್ರೊಡ್ಯೂಸ್ ಅನ್ಪ್ಲೆಸೆಂಟ್ ಸೌಂಡ್ಸ್. ಪ್ಲೆಸೆಂಟ್ ಸೌಂಡ್ ಅಪ್ಪ ಅಂತಂದರೆ ಮಧುರವಾದಂಥ ಒಂದು ಶಬ್ದ ಅಂತ ಹೇಳ್ಬೋದು. ಅನ್ಪ್ಲೆಸೆಂಟ್ ಸೌಂಡ್ ಅಪ್ಪ ಅಂತಂದರೆ ನಮ್ಮ ಕಿವಿಗೆ ಇರಿಟೇಟ್ ಅನಿಸುವಂಥ ಒಂದು ಅನ್ಪ್ಲೆಸೆಂಟ್ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಾಯಿತ್ತು. ವಿಚ್ ಇನ್ಸ್ಟ್ರೂಮೆಂಟ್? ಪುಂಗಿ. ಅದನ್ನು ಬ್ಯಾನ್ ಮಾಡ್ತಾರೆ. ಅದಕ್ಕೋಸ್ಕರ ಪುಂಗಿ ಬಿಕೇಮ್ ದ ಜನರಿಕ್ ನೇಮ್ ಫಾರ್ ರೀಡೆಡ್ ನಾಯ್ಸ್ ಮೇಕರ್ಸ್. ಪುಂಗಿ ಏನಾಗಿತ್ತಪ್ಪ ಅಂತಂದರೆ ನಾಯ್ಸ್ ಮೇಕರ್ಸ್ ಅಂದರೆ ಶಬ್ದ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟ್ ಆಗಿಬಿಟ್ಟಿತ್ತದು. ಫ್ಯೂ ಹ್ಯಾಡ್ ಥಾಟ್ ದಟ್ ಇಟ್ ವುಡ್ ಒನ್ ಡೇ ಬಿ ರಿವೈವ್ಡ್. A barber of a family of professional musicians who had access to the royal palace decided to improve the tonal quality of the pungi. ಬಾರ್ಬರ್ ಅನ್ನುವಂಥ ಅವರ ಒಂದು ಪ್ರೊಫೆಷನ್ ಆಗಿತ್ತು. ಅವರು ಫ್ಯಾಮಿಲಿದವರು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಏನಾಗಿದ್ದರು, ಮ್ಯೂಸಿಷಿಯನ್ಸ್ ಆಗಿದ್ದರು. ಅದರೊಳಗೆ ಒಬ್ರು ಏನು ಮಾಡ್ತಾರಪ್ಪ ಅಂತಂದರೆ ಆ ಒಂದು ಪುಂಗಿಯನ್ನು ರಿವೈವ್ ಮಾಡ್ತಾರೆ, ಅದೊಂದು ಕ್ವಾಲಿಟಿಯನ್ನು ಏನು ಚೇಂಜ್ ಮಾಡ್ತಾರಪ್ಪ ಅಂತಂದರೆ ಡಿಸೈಡೆಡ್ ಟು ಇಂಪ್ರೂವ್ ದ ಟೋನಲ್ ಕ್ವಾಲಿಟಿ ಆಫ್ ದ ಪುಂಗಿದು ಕ್ವಾಲಿಟಿನ ಚೇಂಜ್ ಮಾಡಿ ಅದಕ್ಕೊಂದು ನೇಮ್ ಕೊಡಬೇಕು, ಅದನ್ನು ಹೊಸ ಇನ್ಸ್ಟ್ರೂಮೆಂಟ್ ಮಾಡಬೇಕು, ಅದರಿಂದನೇ ಅಂದ್ಕೇಶಂದು ಡಿಸೈಡ್ ಮಾಡ್ತಾರೆ. He chose a pipe with a natural hollow stem that was longer and broader than the pungi. ಪುಂಗಿಗಿಂತ ಉದ್ದ ಮತ್ತು ಬ್ರೋಡ್ ಅಗಲವಾದಂಥ ಒಂದು ನ್ಯಾಚುರಲ್ ಹಾಲೋ ಸ್ಟೆಮ್ಮನ್ನು ತೆಗೆದುಕೊಂಡು ಆ್ಯಂಡ್ ಮೇಡ್ 7 ಹೋಲ್ಸ್ ಆನ್ ದ ಬಾಡಿ ಆಫ್ ದ ಪೈಪ್ ಬಾಡಿ ಮ್ಯಾಗ 7 ಹೋಲ್ಸ್ಗಳನ್ನು ಮಾಡ್ತಾರೆ. ವೆನ್ ಹಿ ಪ್ಲೇಡ್ ಆನ್ ಇಟ್, ಅದನ್ನು ಪ್ಲೇ ಮಾಡಿದಾಗ ಕ್ಲೋಸಿಂಗ್ ಆ್ಯಂಡ್ ಓಪನಿಂಗ್ ಸಮ್ ಆಫ್ ದೀಸ್ ಹೋಲ್ಸ್, ಆ ಒಂದು ಸ್ಟೆಮ್ ಮ್ಯಾಗ 7 ಹೋಲ್ಸ್ಗಳನ್ನು ಮಾಡ್ತಾರೆ. ಅವುಗಳನ್ನು ಒಂದು ಹೋಲ್ ಕ್ಲೋಸ್ ಮಾಡಿ ಇನ್ನೊಂದು ಹೋಲ್ ಓಪನ್ ಮಾಡಿ ಈ ಥರ ಕ್ಲೋಸಿಂಗ್ ಓಪನಿಂಗ್ ಮಾಡಿ ಸಾಫ್ಟ್ ಆ್ಯಂಡ್ ಮೆಲೋಡಿಯಸ್ ಸೌಂಡ್ಸ್ ವೇರ್ ಪ್ರೊಡ್ಯೂಸ್ಡ್. ಅದ್ರ ಮುಖಾಂತರ ಸಾಫ್ಟ್ ಮತ್ತು ಮೆಲೋಡಿಯಸ್ ಆದಂಥ ಸೌಂಡ್ಸ್ ಅನ್ನೋದು ಪ್ರೊಡ್ಯೂಸ್ ಮಾಡ್ತೈತಿ. ಹಿ ಪ್ಲೇಡ್ ದ ಇನ್ಸ್ಟ್ರೂಮೆಂಟ್ಸ್ ಬಿಫೋರ್ ದ ರಾಯಲ್ಟಿ ಆ್ಯಂಡ್ ಎವ್ರಿ ಒನ್ ವಾಸ್ ಇಂಪ್ರೆಸ್ಡ್. ಅಪ್ಪ ಅಂತಂದರೆ ಆ ಒಂದು ನಾಳೆ ಪ್ಯಾಲೇಸ್ ಒಳಗೆ ಬಾರಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಅವರು ಎಸ್ಟರ್ಡೇ ಓನ್ಲಿ ಅದನ್ನು ಏನು ಮಾಡ್ತಾರಪ್ಪ ಅಂತಂದರೆ ರಿವರ್ಸಲನ್ನು ಮಾಡಿಕೊಂಡು ನೋಡ್ತಾರೆ. ಅದರಿಂದ ಎಲ್ಲರೂ ಇಂಪ್ರೆಸ್ ಆಗೋ ಥರ ಮೆಲೋಡಿಯಸ್ ಸಾಂಗ್ ಪ್ರೊಡ್ಯೂಸ್ ಆಗಕತ್ತಿತ್ತು. ದ ಇನ್ಸ್ಟ್ರೂಮೆಂಟ್ ಸೊ ಡಿಫ್ರೆಂಟ್ ಫ್ರಮ್ ದ ಪುಂಗಿಗಿಂತ ಫುಲ್ ಡಿಫ್ರೆಂಟ್ ಆಗಿತ್ತು. ಹ್ಯಾಡ್ ಟು ಬಿ ಗಿವನ್ ಅ ನ್ಯೂ ನೇಮ್, ಅದಕ್ಕೊಂದು ಹೊಸ ನೇಮ್ ಕೊಟ್ಟರು. ಆ್ಯಸ್ ದ ಸ್ಟೋರಿ ಗೋಸ್, ಸ್ಟೋರಿ ಹಂಗೆ ಏನು ಹೇಳ್ತದಪ್ಪ ಅಂತಂದರೆ ಸಿನ್ಸ್ ಇಟ್ ವಾಸ್ ದ ಫಸ್ಟ್ ಪ್ಲೇಡ್ ಇನ್ ದ ಶಾಸ್ ಚೇಂಬರ್ಸ್ ಆ್ಯಂಡ್ ವಾಸ್ ಪ್ಲೇಡ್ ಬೈ ಅ ನಾಯಿ ಬಾರ್ಬರ್, ದ ಇನ್ಸ್ಟ್ರೂಮೆಂಟ್ ವಾಸ್ ನೇಮ್ಡ್ ದ ಶಹನಾಯಿ. ಶಹನಾಯಿ ಅನ್ನುವಂಥ ಒಂದು ವರ್ಡ್, ಹೌ ಇಟ್ ಕಮ್ಸ್ ಬಿಹೈಂಡ್ ದಿಸ್ ನೇಮ್ ದೇರ್ ವಾಸ್ ಅ ಸ್ಟೋರಿ ಮೀನ್ಸ್ ನಥಿಂಗ್ ಬಟ್ ದೇರ್ ವಾಸ್ ಅ ಒನ್ ಸಿಚುವೇಶನ್ಸ್. ಈ ಒಂದು ಹೊಸ ಇನ್ಸ್ಟ್ರೂಮೆಂಟ್ ಏನು ತೆಗೆದುಕೊಂಡು ಬಂದಾರಲ್ಲ ಇವರು ಯಾರಪ್ಪ ಅಂತಂದರೆ ನಥಿಂಗ್ ಬಟ್ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಅದನ್ನು ಮಾಡಿಕೊಂಡು ತೊಗೊಂಡು ಬಂದಾರ ನೋಡು. ಇದನ್ನು ಶಹಾಸ್ ಚೇಂಬರ್ಸ್ ಅಂದರೆ ಆ ಪ್ಯಾಲೇಸ್ ಒಳಗೆ ಅದನ್ನು ಬಾರಿಸ್ತಾರೆ. ಮತ್ತು ಯಾರು ಬಾರಿಸ್ತಾರೆ? ನಾಯಿ ಮೀನ್ಸ್ ಬಾರ್ಬರ್ ಫ್ಯಾಮಿಲಿದವರಲ್ಲ, ಅದಕ್ಕೋಸ್ಕರ ಇದ್ರ ನೇಮ ಶಹನಾಯಿ ಅಂತ ಬಂತು. ಈಸಿಯಾಗಿ ನಾವು ಹೇಳ್ಬೋದು ಶಹನಾಯಿ ಬಂದ ಒಂದು ಅದರ ಹಿಂದಿನ ಒಂದು ಹಿಸ್ಟ್ರಿ ಹೆಂಗೆ ನೇಮ್ ಬಂತು ಅನ್ನೋದು ನಮ್ಗೆ ಗೊತ್ತಾಯಿತು. ದ ಸೌಂಡ್ ಆಫ್ ದ ಶಹನಾಯಿ ಬಿಗ್ಯಾನ್ ಟು ಬಿ ಕನ್ಸಿಡರ್ಡ್ ಆಸ್ಪಿಷಿಯಸ್. ಈ ಶಹನಾಯಿ ಸೌಂಡನ್ನು ಆಸ್ಪಿಷಿಯಸ್ ಅಂದರೆ ನಾವು ಒಳ್ಳೆ ಗುಡ್ ಇವೆಂಟ್ಸ್ ಇರ್ತಾವೆ, ವೆಡ್ಡಿಂಗ್ ಆಗಿರ್ಬೋದು, ಫಂಕ್ಷನ್ಸ್ ಮಾಡ್ತಿರ್ತೀವಲ್ಲ, ಅದರೊಳಗೆ ಈ ಶಹನಾಯಿ ಸೌಂಡ ಒಳ್ಳೆಯದು, ಆ ಒಂದು ಒಳ್ಳೆ ಇವೆಂಟ್ಸ್ ಗುಡ್ ಇವೆಂಟ್ಸ್ ಒಳಗೆ ಇದನ್ನು ಬಳಸೋದು ಚಲೋ ಅಂತ ಹೇಳ್ತೀವಿ.
and for this reason it is still played in temples and is an indispensable component of any North Indian wedding. ಈ ರೀಸನ್ಗೋಸ್ಕರ ಆಸ್ಪಿಷಿಯಸ್ ವೆಕೇಷನ್ಸ್ ಒಳಗೆ ಜಾಸ್ತಿ ಇದನ್ನು ಬಳಸ್ತಾರೆ ಟೆಂಪಲ್ಸ್ ಒಳಗೆ. ಮತ್ತು ಇದು ಇರ್ಲಿಕ್ಕಂದ್ರೆ ಇಂಡಿಸ್ಪೆನ್ಸಿಬಲ್ ದೇ ಹ್ಯಾವ್ ಗಿವನ್ ಹಿಯರ್ ಮೀನಿಂಗ್ ವಿತೌಟ್ ವಿಚ್ ಅ ಪೀಸ್ ಆಫ್ ವರ್ಕ್ ಕೆನಾಟ್ ಬಿ ಡನ್. ಇದು ಇರ್ಲಿಕ್ಕಂದ್ರೆ ವರ್ಕೇ ಮಾಡೋಕ್ಕಾಗಲ್ಲ ಅಂತ ನಮ್ಮ ಕಲ್ಪನೆ ಇದು. ಇಟ್ಸ್ ಅವರ್ ಥಿಂಕಿಂಗ್, ಥಾಟ್, ಯೋಚನೆ, ನಮ್ಮ ಯೋಚನೆ, ನಮ್ಮ ಕಲ್ಪನೆ ಅದು. ಆ ಒಂದು ಒಳ್ಳೆ ಸಿಚುವೇಶನ್ಸ್ ಒಳಗೆ ಇದನ್ನು ಬಳಸ್ತಾರೆ. ಮೇನ್ಲಿ ನಾರ್ತನ್ ಇಂಡಿಯನ್ ವೆಡ್ಡಿಂಗ್ ಒಳಗೆ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ವಿಚ್ ಇನ್ಸ್ಟ್ರೂಮೆಂಟ್? ಶಹನಾಯಿ. ಹಿಯರ್ ದೇ ಆಲ್ರೆಡಿ ಮೇಡ್ 7 holes. These holes opening and closing one holes. They can place this instrument. In the past, the shahnai was part of the naubat or traditional ensemble of 9 instruments found at royal courts. ಅಪ್ಪ ಅಂತಂದರೆ ಪಾಸ್ಟ್ ಒಳಗೆ ಶಹನಾಯಿಯನ್ನು ನೌಬತ್ ಮೀನ್ಸ್ 9 ಪಾರ್ಟ್ಸ್ ಅದರೊಳಗೆ ಇದೊಂದಾಗಿತ್ತು. ಟ್ರೆಡಿಷ್ನಲ್ ಆಗಿ ಇದನ್ನು ಈ ಇನ್ಸ್ಟ್ರೂಮೆಂಟನ್ನು ರಾಯಲ್ ಕೋರ್ಟ್ಸ್ ಒಳಗೆ ಏನು ಮಾಡ್ತಾಯಿದ್ರಪ್ಪ ಅಂತಂದರೆ ರಾಯಲ್ ಕೋರ್ಟ್ಸ್ ಒಳಗೆ 9 ಇನ್ಸ್ಟ್ರೂಮೆಂಟ್ಸ್ ಇದ್ರು, ಅದರೊಳಗೆ ಇದೊಂದಾಗಿತ್ತು. ಅದನ್ನು ಅಲ್ಲಿ ಪ್ಲೇ ಮಾಡ್ತಾಯಿದ್ರು. ಟಿಲ್ ರೀಸೆಂಟ್ಲಿ ಇಟ್ ವಾಸ್ ಯೂಸ್ಡ್ ಓನ್ಲಿ ಇನ್ ಟೆಂಪಲ್ಸ್ ಆ್ಯಂಡ್ ವೆಡ್ಡಿಂಗ್ಸ್. ಆದರೆ ರೀಸೆಂಟ್ಲಿ ಇದನ್ನು ಪ್ಯಾಲೇಸಸ್ ಒಳಗೆ ಯೂಸ್ ಮಾಡಲ್ಲ, ಟೆಂಪಲ್ಸ್ ಮತ್ತು ವೆಡ್ಡಿಂಗ್ಸ್ ಒಳಗೆ ಯೂಸ್ ಮಾಡ್ತಾರೆ. ದ ಕ್ರೆಡಿಟ್ ಫಾರ್ ಬ್ರಿಂಗಿಂಗ್ ದಿಸ್ ಇನ್ಸ್ಟ್ರೂಮೆಂಟ್ಸ್ ಆನ್ ಟು ದ ಕ್ಲಾಸಿಕಲ್ ಸ್ಟೇಜ್ ಗೋಸ್ ಟು ಉಸ್ತಾದ್ ಬಿಸ್ಮಿಲ್ಲಾ ಖಾನ್. ಈ ಇನ್ಸ್ಟ್ರೂಮೆಂಟನ್ನು ನಮ್ಮೆಲ್ಲರಿಗೂ ತೋರಿಸ್ಕೊಟ್ಟವರು, ಮಾಡಿ ಅದರಿಂದ ಮೆಲೋಡಿಯಸ್ ಆದಂಥ ಪ್ಲೆಸೆಂಟ್ ಮ್ಯೂಸಿಕನ್ನು ನಮಗೆ ಕೇಳಿಸ್ಕೊಳ್ಳೋ ಥರ ಮಾಡಿಕೊಟ್ಟವ್ರು ಯಾರು? ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು. ಆ್ಯಸ್ ಅ 5 year old, ಅವರು 5 ವರ್ಷ ಇದ್ದಾಗ ಬಿಸ್ಮಿಲ್ಲಾ ಖಾನ್ ಪ್ಲೇಡ್ ಗಿಲ್ಲಿ ದಾಂಡ ನಿಯರ್ ಪಾಂಡ್ ಇನ್ ದ ಆನ್ಸಿಯಂಟ್ ಎಸ್ಟೇಟ್ ಆಫ್ ಡುಮ್ರಾನ್ ಇನ್ ಬಿಹಾರ್. ಬಿಹಾರದಲ್ಲಿರುವಂಥ ಡುಮ್ರಾನ್ ಒಳಗೆ ಅಲ್ಲಿ ಒಂದು ದಡದಲ್ಲಿ, ಕೆರೆ ದಡದಲ್ಲಿ ಇವ್ರು ಕೂತ್ಕೊಂಡು ಗಿಲ್ಲಿ ದಾಂಡ ಆಡ್ತಾಯಿದ್ರು. ಅಲ್ಲಿ ಕೂತ್ಕೊಂಡು ಮ್ಯೂಸಿಕ್ ಕೂಡ ಕೇಳ್ತಾಯಿದ್ರು, ಗಿಲ್ಲಿ ದಾಂಡ್ ಕೂಡ ಆಡ್ತಾಯಿದ್ರು. ಇನ್ನು ನೆಕ್ಸ್ಟ್ ಬರ್ತಿದ್ದದನ್ನು he would regularly go to the nearby ಬಿಹಾರ್ಜಿ ಟೆಂಪಲ್ ಟು ಸಿಂಗ್ ದ ಭೋಜ್ಪುರಿ ಚೈತಾನ ಹಾಡೋದಕ್ಕೆ ಅಲ್ಲೇ ಸಮೀಪ ಇರೋಂಥ ಬಿಹಾರ್ಜಿ ಟೆಂಪಲ್ಗೆ ಹೋಗ್ತಾಯಿದ್ರು. ಅಟ್ ದ ಎಂಡ್ ಆಫ್ ವಿಚ್ he would earn a big ಲಡ್ಡು ವೇಯಿಂಗ್ 1.25 kg. 1.24 kg ಅಷ್ಟು ವಜ್ಜಿರುವಂಥ ಲಡ್ಡು ಅವರಿಗೆ ಕೊಡ್ತಾಯಿದ್ರು. ಆ್ಯಸ್ ಅ ಗಿಫ್ಟ್ ದೇ ವಿಲ್ ಗಿವ್ ಟು ಹಿಮ್ ಆಫ್ಟರ್ ಸಿಂಗಿಂಗ್ ದ ಸಾಂಗ್. ಅ ಪ್ರೈಸ್ ಗಿವನ್ ಬೈ ದ ಲೋಕಲ್ ಮಹಾರಾಜ್ ಅವರು ಕೊಡ್ತಾಯಿದ್ರು. ದಿಸ್ ಹ್ಯಾಪನ್ಡ್ 80 years ago. And the little boy has traveled far to earn the highest civilian award in India, the ಭಾರತ ರತ್ನ. ನಮ್ಮ ಇಂಡಿಯಾದಲ್ಲಿರುವಂಥ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಭಾರತ ರತ್ನ. 80 years ಒಳಗೆ ಅದನ್ನು ತಗೋತಾರೆ ಅವರು. ಬಾರ್ನ್ ಆನ್ 21 March 1916. 21 March 1916 ಒಳಗೆ ಅವರು ಹುಡ್ತಾರೆ. ಬಿಸ್ಮಿಲ್ಲಾ ಬಿಲಾಂಗ್ಸ್ ಟು ಅ ವೆಲ್ ನೋನ್ ಫ್ಯಾಮಿಲಿ ಆಫ್ ಮ್ಯೂಸಿಷಿಯನ್ಸ್ ಫ್ರಮ್ ಬಿಹಾರ್ ಡುಮ್ರಾನ್ ಒಳಗಿರುವಂಥ ವೆಲ್ ನೋನ್ ಅವರು ಒಂದು ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಮ್ಯೂಸಿಷಿಯನ್ಸ್ ಆಗಿದ್ದರು. ಅಂಥ ಒಂದು ಫ್ಯಾಮಿಲಿ ಒಳಗೆ ಇವರು ಹೋಗ್ತಾರೆ. ಹಿಸ್ ಗ್ರ್ಯಾಂಡ್ ಫಾದರ್ ರಸೂಲ್ ಬಕ್ಸ್ ಖಾನ್ ವಾಸ್ ದ ಶಹನಾಯಿ ನವಾಜ್ ಆಫ್ ದ ಭೋಜ್ಪುರಿ ಕಿಂಗ್ಸ್ ಕೋರ್ಟ್. ಭೋಜ್ಪುರದಲ್ಲಿರುವಂಥ ಕಿಂಗ್ಸ್ ಕೋರ್ಟ್ ಒಳಗೆ ಶಹನಾಯಿ ನವಾಜ್ ಆಗಿದ್ದರು. ಹಿಸ್ ಗ್ರ್ಯಾಂಡ್ ಫಾದರ್ ಅವರ ಅಜ್ಜ. ಹಿಸ್ ಫಾದರ್ ಪೈಗಂಬರ್ ಬಕ್ಸ್ ಆ್ಯಂಡ್ ಅದರ್ ಪಟರ್ನಲ್ ಆನ್ಸೆಸ್ಟರ್ಸ್ ವೇರ್ ಆಲ್ಸೋ ಗ್ರೇಟ್ ಶಹನಾಯಿ ಪ್ಲೇಯರ್ಸ್. ಅವರ ಫಾದರ್ ಆದಂಥ ಪೈಗಂಬರ್ ಬಕ್ಸ್ ಇವರು ಕೂಡ, ಮತ್ತು ಅಷ್ಟೇ ಅಲ್ಲದೆ ಅವರ ಅಜ್ಜ ಮುತ್ತಜ್ಜ ಈ ಥರ ಅವ್ರ ಪಟರ್ನಲ್ ಆನ್ಸೆಸ್ಟರ್ಸ್ ಪ್ರಾಚೀನದವರು ಇವರೆಲ್ಲರೂ ಕೂಡ ಶಹನಾಯಿ ಪ್ಲೇಯರ್ಸ್ ಆಗಿದ್ದರು. ನೆಕ್ಸ್ಟ್, ದ ಯಂಗ್ ಬಾಯ್ ಟುಕ್ ಟು ಮ್ಯೂಸಿಕ್ ಅರ್ಲಿ ಇನ್ ಲೈಫ್. ಅಪ್ಪ ತಂದು ಲೈಫ್ ಒಳಗೆ ತಮ್ಮ ಜೀವನದೊಳಗೆ ಮೊದಲೇ ಈ ಮ್ಯೂಸಿಕನ್ನು ಕಲೆಕ್ಟ್ ಸ್ಟಾರ್ಟ್ ಮಾಡಿದ್ರು. ವೆನ್ ಹಿ ವಾಸ್ ಚೈಲ್ಡ್. At the age of 3, when his mother took him to his maternal uncle's house in Banaras, now Varanasi. ಅಪ್ಪ ಅಂತಂದರೆ 3 years ಇದ್ದಾಗ ಅವರಮ್ಮ ಅವರಿಗೆ ಅವ್ರ ಅಂಕಲ್ ಹೌಸ್ ಬನಾರಸ್ಗೆ ಕರ್ಕೊಂಡು ಹೋಗ್ತಾರೆ. ನಾವು ಅದನ್ನು ವಾರಣಾಸಿ ಅಂತ ಕರಿತೀವಿ. ಬಿಸ್ಮಿಲ್ಲಾ ವಾಸ್ ಫ್ಯಾಸಿನೇಟೆಡ್ ವಾಚಿಂಗ್ ಹಿಸ್ ಅಂಕಲ್ಸ್ ಪ್ರಾಕ್ಟೀಸ್ ದ ಶಹನಾಯಿ. ಅವ್ರು ಪ್ರಾಕ್ಟೀಸ್ ಮಾಡೋದನ್ನು ನೋಡಿ ಅವನಿಗೆ ತುಂಬ ವಾವ್ ಅನಿಸ್ಬಿಡ್ತದೆ. ಅದ್ರದ್ದು ಪ್ಲೆಸೆಂಟ್ ಸೌಂಡ್ ಕೇಳಿ ಮತ್ತು ಗಾಬರಿ ಆಗ್ತಾರೆ ಆ ಥರ ಬಾರಿಸೋದನ್ನು ನೋಡಿ. ಸೂನ್ ಬಿಸ್ಮಿಲ್ಲಾ ಸ್ಟಾರ್ಟೆಡ್ ಅಕಂಪನೈಯಿಂಗ್ ಹೀಸ್ ಅಂಕಲ್. ಅವರ ಒಂದು ಹೀಸ್ ಅಂಕಲ್ ಅಲಿ ಬಕ್ಸ್ ಟು ದ ವಿಷ್ಣು ಟೆಂಪಲ್ ಆಫ್ ಬನಾರಸ್ ವೇರ್ ಬಕ್ಸ್ ವಾಸ್ ಎಂಪ್ಲಾಯ್ಡ್ ಟು ಪ್ಲೇ ದ ಶಹನಾಯಿ ಅನ್ನು ಪ್ಲೇ ಮಾಡೋಕೆ. ಆ ಒಂದು ಯಾವುದು ವಿಷ್ಣು ಟೆಂಪಲ್ ಒಳಗೆ ಇವರು ಅಕಂಪನಿ ಮಾಡ್ಕೊಂಡು ಅಪ್ಪ ಅಂತಂದರೆ ಎಂಪ್ಲಾಯ್ ಮಾಡಿದರು. ಅಲ್ಲಿ ಅವರಿಗೆ ಸೇವೆ ಸಲ್ಲಿಸ್ತಾಯಿದ್ರು. ಹೌ? ಬೈ ಪ್ಲೇಯಿಂಗ್ ದ ಶಹನಾಯಿ. ಅವ್ರ ಜೊತೆ ಇವರು ಹೋಗ್ತಾಯಿದ್ರು. ಯಾರು? ಬಿಸ್ಮಿಲ್ಲಾ ಖಾನ್ ಅವರು. ಅಲಿ ಬಕ್ಸ್ ವುಡ್ ಪ್ಲೇ ದ ಶಹನಾಯಿ ಆ್ಯಂಡ್ ಬಿಸ್ಮಿಲ್ಲಾ ವುಡ್ ಸಿಟ್
ಕ್ಯಾಪ್ಟಿವೇಟೆಡ್ ಫಾರ್ ಹವರ್ಸ್ ಆನ್ ಎಂಡ್. ಅಪ್ಪ ಅಂತಂದರೆ ಅಲಿ ಬಕ್ಸ್ ಅವ್ರು ಏನು ಮಾಡ್ತಾಯಿದ್ರಪ್ಪ ಅಂತಂದ್ರೆ ಶಹನಾಯಿಯನ್ನು ಪ್ಲೇ ಮಾಡ್ತಾಯಿದ್ರು. ಬಿಸ್ಮಿಲ್ಲಾ ಅವರು ಪ್ಲೇ ಮಾಡೋವರೆಗೂ, ಅವ್ರದ್ದು ಪ್ಲೇ ಮಾಡೋದು ಮುಗಿಯೋವರೆಗೂ ಅಲ್ಲೇ ಸೈಲೆಂಟಾಗಿ ಕುತ್ಕೋತಾಯಿದ್ರು ಅವ್ರ ಜೊತೆ. ಸ್ಲೋಲಿ ಹಿ ಸ್ಟಾರ್ಟೆಡ್ ಗೆಟಿಂಗ್ ಲೆಸನ್ಸ್ ಇನ್ ಪ್ಲೇಯಿಂಗ್ ದ ಇನ್ಸ್ಟ್ರೂಮೆಂಟ್ ಆ್ಯಂಡ್ ವುಡ್ ಸಿಟ್ ಪ್ರಾಕ್ಟೀಸಿಂಗ್ ಥ್ರೂ ಔಟ್ ದ ಡೇ. ಅಪ್ಪ ಅಂತಂದರೆ ಆಮೇಲೆ ಇನ್ಸ್ಟ್ರೂಮೆಂಟದು ಲೆಸನ್ಸನ್ನು ಕಲಿತರು, ಶಹನಾಯಿ ಹೆಂಗೆ ಬಾರಿಸೋದು ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಪ್ಪ ಅಂತಂದ್ರೆ ದಿನನಿತ್ಯ. For years to come, the temple of Balaji and Mangalmaye and the banks of Ganga became the young apprentice's favorite haunts where he could practice in solitude. ಅಪ್ಪ ಅಂತಂದರೆ ಅವ್ರು ಏನು ಮಾಡ್ತಾಯಿದ್ರಪ್ಪ ಅಂತಂದರೆ ಟೆಂಪಲ್ಸ್ ಬಾಲಾಜಿ, ಮಂಗಲ್ಮಾಯ ಮತ್ತು ಬ್ಯಾಂಕ್ಸ್ ಆಫ್ ಗಂಗಾ ನದಿ ದಡದಲ್ಲಿ ಇವರು ಬಂದು ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊಲೈಟ್ಯೂಡ್ ಮೀನ್ಸ್ ಸೋಲೋ, ಒಬ್ಬರೇ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ದ ಫ್ಲೋಯಿಂಗ್ ವಾಟರ್ಸ್ ಆಫ್ ದ ಗಂಗಾ ಇನ್ಸ್ಪೈರ್ಡ್ ಹಿಮ್ ಟು ಇಂಪ್ರೊವೈಸ್ ಆ್ಯಂಡ್ ಇನ್ವೆಂಟ್ ರಾಗಾಸ್ ದಟ್ ವೇರ್ ಅರ್ಲಿಯರ್ ಕನ್ಸಿಡರ್ಡ್ ಟು ಬಿ ಬಿಯಾಂಡ್ ದ ರೇಂಜ್ ಆಫ್ ದ ಶಹನಾಯಿ. ಅಪ್ಪ ಅಂತಂದರೆ ದ ಫ್ಲೋಯಿಂಗ್ ವಾಟರ್ಸ್ ಆಫ್ ಗಂಗಾ ಇನ್ಸ್ಪೈರ್ಡ್ ಹಿಮ್, ಗಂಗೆ ಅಪ್ಪ ಅಂತಂದರೆ ಗಂಗಾ ರಿವರ್ ಒಳಗೆ ಏನು ನೀರು ಹರಿತಾ ಇತ್ತಲ್ಲ, ಇದನ್ನು ಅವರಿಗೆ ಇನ್ಸ್ಪೈರ್ ಆಗ್ತಿತ್ತು. ಹೌ ಟು ಇಂಪ್ರೂವೈಸ್ ಆ್ಯಂಡ್ ಇನ್ವೆಂಟ್ ರಾಗಾಸ್ ದಟ್ ವೇರ್ ಅರ್ಲಿಯರ್ ಕನ್ಸಿಡರ್ಡ್ ಟು ಬಿ ಬಿಯಾಂಡ್ ದ ರೇಂಜ್ ಆಫ್ ಶಹನಾಯಿ. ಅಪ್ಪ ಅಂತಂದರೆ ರಾಗ ತಾಳಗಳು ಭಾರಿ ಮಸ್ತಾಗಿ ಬರ್ತಾಯಿತ್ತು. ಈ ರೀತಿಯಾಗಿ ತುಂಬ ಇನ್ಸ್ಪೈರ್ ಆಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅವರು ಬಾರಿಸ್ತಾಯಿದ್ರು. ಓಕೆ, ಇನ್ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಪಾರ್ಟ್. ಓಕೆ, ಗುಡ್ ಬೈ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ and have a wonderful day.